ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು MS SQL ಸರ್ವರ್ ಒಳಗಡೆ ಒಂದು ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಬೋತ್ ಗ್ರಾಫಿಕಲಿ ಮತ್ತು ಯೂಸಿಂಗ್ SQL ಕ್ವೆರಿ ಹೇಗೆ ಅಂತ ನೋಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ RDBMS ಆ್ಯಂಡ್ MS SQL ಸರ್ವರ್ ವಿಡಿಯೋ ಸೀರೀಸು ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಹೋಪ್ಫುಲಿ ನಿಮಗೆ ಆ ವಿಡಿಯೋ ಸೀರೀಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಆಲ್ರೆಡಿ ಹೇಳ್ದಾಗೆ ಕ್ರಿಯೇಷನ್ ಆಫ್ ಟೇಬಲ್ ಇನ್ MS SQL ಸರ್ವರ್ನ ನೋಡೋಣ. ಸೊ ಕಮಿಂಗ್ ಟು ದ ಅಜೆಂಡಾ, ವಾಟ್ ವಿ ಸಿ ಇನ್ ಟುಡೇಸ್ ಸೆಷನ್. ಇವತ್ತಿನ ಸೆಷನಲ್ಲಿ ಏನು ನೋಡ್ತೀವಿ ಅಂತ ನೋಡೋದಾದರೆ, ವಿಲ್ ಸಿ ಹೌ ಕ್ಯಾನ್ ವಿ ಕ್ರಿಯೇಟ್ ಎ ಟೇಬಲ್. ಓಕೆ, ಟೇಬಲ್ ಅಂದ್ರೇನು ಅಂತ ನೋಡೋಣ ಫಸ್ಟ್. ಅದಾದಮೇಲೆ ಪ್ರೈಮರಿ ಕೀ ಅಂದ್ರೇನು ಒಂದು ಟೇಬಲಲ್ಲಿ ಅಂತ ನೋಡೋಣ. ಅದಾದಮೇಲೆ ಕ್ರಿಯೇಷನ್ ಆಫ್ ಟೇಬಲ್ ಗ್ರಾಫಿಕಲಿ ಇನ್ SSMS SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋದಲ್ಲಿ ಒಂದು ಟೇಬಲ್ನ ಗ್ರಾಫಿಕಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದೇ ರೀತಿ ಕ್ರಿಯೇಷನ್ ಆಫ್ ಟೇಬಲ್ ಯೂಸಿಂಗ್ ಎನ್ SQL ಕ್ವೆರಿ, ಒಂದು SQL ಕ್ವೆರಿನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಟೇಬಲ್ನ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಾಲೋಡ್ ಬೈ ಎಡಿಟಿಂಗ್ ಆರ್ ಮೇಂಟೈನಿಂಗ್ ಎನ್ ಎಂಟ್ರೀಸ್. ಒಂದು ಟೇಬಲ್ನ ಕ್ರಿಯೇಟ್ ಮಾಡಾದಮೇಲೆ ಈ ರೀತಿ ಒಂದು ಆ ಟೇಬಲ್ಗೆ ಡೇಟಾ ಅಥವಾ ಎಂಟ್ರೀಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಆಲ್ಸೋ ಮುಂದಿನ ಸೆಷನಲ್ಲಿ ಯಾವ ಟಾಪಿಕ್ನ ನೋಡ್ತೀವಿ ಅಂತ ಕೂಡ ನೋಡೋಣ. ಓಕೆ, ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ಮೂವಿಂಗ್ ಆನ್, ಜಸ್ಟ್ ಟು ರೀಕ್ಯಾಪ್, ಆಲ್ರೆಡಿ ನಾವು 3 ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಯೂಟ್ಯೂಬ್ ಚಾನಲಲ್ಲಿ. ಸೊ ಯಾವ್ಯಾವ ಟಾಪಿಕ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ ಅಂತ ನೋಡೋದಾದರೆ, ಕೋರ್ಸ್ ಓವರ್ವ್ಯೂ ವೆರಿ ಫಸ್ಟ್ ಟಾಪಿಕ್ಕು MS SQL ಸರ್ವರ್ದು, ಫಾಲೋಡ್ ಬೈ MS SQL ಸರ್ವರ್ ಮತ್ತು SSMSನ ಇನ್ಸ್ಟಾಲೇಷನ್ ಮಾಡೋವಂಥ ಸ್ಟೆಪ್ಸ್ನ ಹಾಕಿದ್ದೀವಿ. ಅದೇ ರೀತಿ ಸೆಷನ್ 3 ಡೇಟಾಬೇಸು, ಒಂದು ಡೇಟಾಬೇಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಆಲ್ಟರ್ ಮಾಡೋದು ಮತ್ತು ಡ್ರಾಪ್ ಮಾಡೋದು ಅಂತ ನೋಡಿದ್ದೀವಿ, ಬೋತ್ ಯೂಸಿಂಗ್ ಗ್ರಾಫಿಕಲ್ ಮತ್ತು ಯೂಸಿಂಗ್ ಎನ್ SQL ಕ್ವೆರಿ. ಕರೆಕ್ಟ್ ಅಲ್ವಾ? ಸೊ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈ ಮೇಲ್ಗಡೆ ಟೈಟಲ್ ಕಾರ್ಡ್ ಕಾಣಿಸುತ್ತಲ್ಲ, ಆ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪ್ಲೇಲಿಸ್ಟ್ ಕಾಣಿಸುತ್ತೆ. ಯು ಕ್ಯಾನ್ ಗೋ ಥ್ರೂ ದಟ್ ವಿಡಿಯೋ. ಸೊ ಕಮಿಂಗ್ ಟು ದ ಟುಡೇಸ್ ಟಾಪಿಕ್, ಟೇಬಲ್ ಓವರ್ವ್ಯೂ. ವಾಟ್ ಎಕ್ಸಾಕ್ಟ್ಲಿ ಇಸ್ ಎ ಟೇಬಲ್ ಅಂತ ನೋಡೋದಾದರೆ, ಎ ಟೇಬಲ್ ಇಸ್ ಎ ಫಂಡಮೆಂಟಲ್ ಸ್ಟ್ರಕ್ಚರ್ ಯೂಸ್ ಟು ಸ್ಟೋರ್ ದ ಡೇಟಾ ಇನ್ ರಿಲೇಷನಲ್ ಡೇಟಾಬೇಸ್. ಅಂದರೆ ಇಟ್ಸ್ ಎ ಫಂಡಮೆಂಟಲ್ ಸ್ಟ್ರಕ್ಚರು ಒಂದು ಡೇಟಾಬೇಸಲ್ಲಿ ಅಥವಾ ಒಂದು ರಿಲೇಷನಲ್ ಡೇಟಾಬೇಸ್ RDBMS ಸಿಸ್ಟಮಲ್ಲಿ ಡೇಟಾನ ಸ್ಟೋರ್ ಮಾಡೋದಕ್ಕೆ ಟೇಬಲ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ತಾರೆ, ಎ ಟೇಬಲ್ ಕನ್ಸಿಸ್ಟ್ಸ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್. ರೋಸ್ ಅಂದರೆ ಎಂಟೈರ್ ರೆಕಾರ್ಡ್ನ ನಾವು ರೋ ಅಂತ ಕರಿತೀವಿ, ವೇರ್ ಈಚ್ ರೋ ರೆಪ್ರೆಸೆಂಟ್ ಎ ಸಿಂಗಲ್ ರೆಕಾರ್ಡ್ ಆರ್ ಅನ್ ಎಂಟ್ರಿ. ಒಂದು ಎಂಟೈರ್ ರೋ ಅಥವಾ ಎಂಟೈರ್ ರೆಕಾರ್ಡ್ ಅಥವಾ ಎಂಟ್ರಿನ ನಾವು ರೋ ಅಂತ ಕರಿತೀವಿ. ಆ್ಯಂಡ್ ಈಚ್ ಕಾಲಮ್ ರೆಪ್ರೆಸೆಂಟ್ ಎ ಸ್ಪೆಸಿಫಿಕ್ ಆಟ್ರಿಬ್ಯೂಟ್ ಆರ್ ಎ ಫೀಲ್ಡ್. ಎಂಪ್ಲಾಯ್ ID ಇದೆಯಲ್ಲ, ಇದನ್ನು ನಾವು ಆಟ್ರಿಬ್ಯೂಟ್ ಅಂತ ಕರಿತೀವಿ. ಎಂಪ್ಲಾಯ್ ನೇಮ್ನ ಸಪ್ರೇಟ್ ಆಟ್ರಿಬ್ಯೂಟು, ಎಂಪ್ಲಾಯ್ ಇಮೇಲ್ ID, ಎಂಪ್ಲಾಯ್ ಜೆಂಡರ್ ID ಇದೆಲ್ಲ ಸಪ್ರೇಟ್ ಕಾಲಮ್ಸ್ ಅಥವಾ ಆಟ್ರಿಬ್ಯೂಟ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಆಲ್ ಅಬೌಟ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ಒಂದು ಟೇಬಲ್ದು ಪರ್ಪಸ್ ನೋಡೋದಾದರೆ, ಟೇಬಲ್ಸ್ ಆರ್ ಯೂಸ್ ಟು ಆರ್ಗನೈಸ್ ಆ್ಯಂಡ್ ಮ್ಯಾನೇಜ್ ಡೇಟಾ ಎಫಿಷಿಯೆಂಟ್ಲಿ. ಒಂದು ಡೇಟಾಬೇಸಲ್ಲಿ ಟೇಬಲ್ನ ಎಂತಕ್ಕೆ ಯೂಸ್ ಮಾಡ್ತೀವಿ? ಡೇಟಾನ ಎಫಿಷಿಯೆಂಟಾಗಿ ಆರ್ಗನೈಸ್ ಮಾಡೋದಕ್ಕೆ ಮತ್ತು ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆಲ್ಸೋ ಟೇಬಲ್ ಅಲೋಸ್ ಫಾರ್ ವೇರಿಯಸ್ ಆಪ್ರೇಷನ್ಸ್ ಸಚ್ ಆಸ್ ಕ್ವೈರಿಯಿಂಗ್, ಇನ್ಸರ್ಟಿಂಗ್, ಅಪ್ಡೇಟಿಂಗ್, ಡಿಲೀಟಿಂಗ್ ದ ಡೇಟಾ ಥ್ರೂ SQL ಕಮ್ಯಾಂಡ್. ಒಂದು ಟೇಬಲ್ಲು ನಮಗೆಲ್ಲ ಏನು ಆಪ್ರೇಷನ್ಸ್ನ ಅಲೋ ಮಾಡುತ್ತೆ ಅಂತ ನೋಡೋದಾದರೆ, ಕ್ವೈರಿಂಗ್, ಯು ಕ್ಯಾನ್ ರೈಟ್ ಎ ಕ್ವೈರಿ, SQL ಕ್ವೈರಿ. SQL ಅಂದರೆ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಅದೇ ರೀತಿ ಡೇಟಾನ ಇನ್ಸರ್ಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಯೂಸಿಂಗ್ ಎನ್ SQL ಕಮ್ಯಾಂಡ್ ಆರ್ ಯೂಸಿಂಗ್ ಗ್ರಾಫಿಕಲ್ ಬೇಸ್. ಗಾಟ್ ಇಟ್? ದಟ್ ಇಸ್ ದ ಪರ್ಪಸ್. ಮೂವಿಂಗ್ ಆನ್, ಒಂದು ಟೇಬಲ್ದು ಕೀ ಕಾಂಪೊನೆಂಟ್ಸ್ ನೋಡೋದಾದರೆ, ಲೆಟ್ ಅಸ್ ಹ್ಯಾವ್ ಎ ಲುಕ್ ಅಟ್ ಕೀ ಕಾಂಪೊನೆಂಟ್ಸ್ ಆಫ್ ಎ ಪರ್ಟಿಕ್ಯುಲರ್ ಟೇಬಲ್. ಒಂದು ಟೇಬಲಲ್ಲಿ ಕಾಲಮ್ಸ್ ಇರುತ್ತೆ, ರೋಸ್ ಇರುತ್ತೆ, ಪ್ರೈಮರಿ ಕೀಸ್ ಇರುತ್ತೆ, ಫಾರಿನ್ ಕೀಸ್ ಇರುತ್ತೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ಎ ಕಾಲಮ್ ಅಂತ ನೋಡೋದಾದರೆ, ಇಟ್ ಈಸ್ ಡಿಫೈನ್ಡ್ ಬೈ ಎ ನೇಮ್ ಆ್ಯಂಡ್ ಎ ಡೇಟಾ ಟೈಪ್. ಓಕೆ, ಒಂದು ಟೇಬಲ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಎಷ್ಟು ಕಾಲಮ್ಸ್ ಇರುತ್ತೆ ಆ ಪರ್ಟಿಕ್ಯುಲರ್ ಟೇಬಲಲ್ಲಿ ಅಂತ ಡಿಫೈನ್ ಮಾಡಬೇಕು. ಪ್ರತಿಯೊಂದು ಕಾಲಮ್ದು ಡೇಟಾ ಟೈಪ್, ಟೆಕ್ನಿಕಲ್ ಪ್ರಾಪರ್ಟಿನ ಡಿಫೈನ್ ಮಾಡಬೇಕು. ಕಾಲಮ್ ಸ್ಪೆಸಿಫೈ ವಾಟ್ ಕೈಂಡ್ ಆಫ್ ಡೇಟಾ ಕೆನ್ ಬಿ ಸ್ಟೋರ್ಡ್ ಇನ್ ಈಚ್ ಆಟ್ರಿಬ್ಯೂಟ್. ಓಕೆ, ಫಾರ್ ಎಕ್ಸಾಂಪಲ್, ಎ ಕಾಲಮ್ ಕೆನ್ ಬಿ ಎನ್ ಇಂಟೀಜರ್, ಎಕ್ಸಾಂಪಲ್ ಎಂಪ್ಲಾಯ್ ID ಇರ್ಬೋದು. ಎ ಕಾಲಮ್ ಕೆನ್ ಬಿ ಎ ಸ್ಟ್ರಿಂಗ್, ಎಂಪ್ಲಾಯ್ ನೇಮ್.
ಸೊ ಎಂಪ್ಲಾಯ್ ಐ ಡಿ ಇಂಟೀಜರ್ ಅಂತ ಡಿಕ್ಲೇರ್ ಮಾಡ್ಬೋದು. ಇಂಟೀಜರ್ ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡುತ್ತೆ. ಎಂಪ್ಲಾಯ್ ನೇಮ್ ಅನ್ನೋ ಕಾಲಮ್ ಏನಾರು ಇದ್ದರೆ ಅದನ್ನು ಸ್ಟ್ರಿಂಗ್ ಅಂತ ಕೂಡ ಡಿಫೈನ್ ಮಾಡ್ಬೋದು. ಅದೇ ರೀತಿ ಎಂಪ್ಲಾಯ್ ಡೇಟ್. ರೋಸ್, ಈಚ್ ರೋ ಇನ್ ಎ ಟೇಬಲ್ ಕಂಟೈನ್ ಎ ಯೂನಿಕ್ ರೆಕಾರ್ಡ್. ರೋ ಅಂದ್ರೆ ಏನು ಹೇಳಿ? ಇಟ್ ಕಂಟೈನ್ ಎನ್ ಯೂನಿಕ್ ರೆಕಾರ್ಡ್ ವಿತ್ ವ್ಯಾಲ್ಯೂಸ್ ಕರಸ್ಪಾಂಡಿಂಗ್ ಟು ದ ಕಾಲಮ್ ಡಿಫೈನ್ಡ್ ಇನ್ ಎ ಟೇಬಲ್ ಸ್ಟ್ರಕ್ಚರ್. ಒಂದು ಟೇಬಲ್ ಸ್ಟ್ರಕ್ಚರಲ್ಲಿ ಮಲ್ಟಿಪಲ್ ಕಾಲಮ್ ಇರ್ಬೋದು, ಬಟ್ ಒಂದು ರೋ ಅಂದರೆ ಏನು ಹೇಳಿ? ಎಂಟೈರ್ ರೋ. ಎ ರೋ ಕಂಟೈನ್ ಎ ಯೂನಿಕ್ ರೆಕಾರ್ಡ್. ಒಂದು ಎಂಟೈರ್ ರೆಕಾರ್ಡ್ನ ನಾವು ರೋ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಪ್ರೈಮರಿ ಕೀ. ಒನ್ ಆರ್ ಮೋರ್ ಕಾಲಮ್ ಇನ್ ಎ ಟೇಬಲ್ ಕೆನ್ ಬಿ ಡಿಫೈನ್ಡ್ ಆಸ್ ಎ ಪ್ರೈಮರಿ ಕೀ ವಿಚ್ ಯೂನಿಕ್ಲಿ ಐಡೆಂಟಿಫೈ ಈಚ್ ರೋ. ದೇರ್ ಕೆನಾಟ್ ಬಿ ಎ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇನ್ ಎ ಪ್ರೈಮರಿ ಕೀ. ಪ್ರೈಮರಿ ಕೀ ಅಂದರೆ ಏನು ಅಂತ ನೋಡೋದಾದರೆ ಒನ್ ಆರ್ ಮೋರ್ ಕಾಲಮ್ ಇನ್ ಎ ಟೇಬಲ್ ಕೆನ್ ಬಿ ಎ ಪ್ರೈಮರಿ ಕೀ. ಒಂದು ಟೇಬಲಲ್ಲಿ ಒಂದು ಕಾಲಮ್ ಅಥವಾ ಒಂದಕ್ಕಿಂತ ಹೆಚ್ಚು ಕಾಲಮ್ನ ನಾವು ಪ್ರೈಮರಿ ಕೀ ಆಗಿ ಡಿಫೈನ್ ಮಾಡ್ಬೋದು. ಪ್ರೈಮರಿ ಕೀ ಅಂದರೆ ಏನು, ಹೇಗೆ ಡಿಫೈನ್ ಮಾಡೋದು ಎಲ್ಲ ಅಪ್ಕಮಿಂಗ್ ಸೆಷನ್ಸಲ್ಲಿ ನೋಡ್ತಾ ಹೋಗೋಣ. ಸೊ ದೇರ್ ಕೆನಾಟ್ ಬಿ ಎ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಇನ್ ಎ ಪ್ರೈಮರಿ ಕೀ ಆಫ್ ಎ ಕಾಲಮ್. ಸೊ ಒಂದು ಕಾಲಮ್ನ ನಾವೇನಾದ್ರು ಪ್ರೈಮರಿ ಕೀ ಅಂತ ಡಿಫೈನ್ ಮಾಡಿದ್ರೆ ವಿ ಕೆನಾಟ್ ಹ್ಯಾವ್ ಮೋರ್ ದೆನ್ ಒನ್ ರೋ ಆಫ್ ಡೇಟಾ. ಓಕೆನಾ? ಫಾರಿನ್ ಕೀ ಅಂತ ನೋಡೋದಾದರೆ ಎಗೇನ್ ಫಾರಿನ್ ಕೀನ ಇನ್ ಡೀಟೇಲಾಗಿ ಫ್ಯೂಚರ್ ಸೆಷನಲ್ಲಿ ನೋಡೋಣ. ಎ ಫಾರಿನ್ ಕೀ ಇಸ್ ಎ ಕಾಲಮ್ ಆರ್ ಎ ಸೆಟ್ ಆಫ್ ಕಾಲಮ್ಸ್ ಇನ್ ಒನ್ ಟೇಬಲ್ that refers to a primary key in another table, establishing a relationship between two tables. So foreign key is a column. ಫಾರಿನ್ ಕೀ ಅನ್ನೋದೇನು ಹೇಳಿ? ಒಂದು ಕಾಲಮ್. ಆ ಪರ್ಟಿಕ್ಯುಲರ್ ಕಾಲಮ್ ಆರ್ ಇಟ್ ಕೆನ್ ಬಿ ಎ ಸೆಟ್ ಆಫ್ ಕಾಲಮ್ಸ್ ದಟ್ ರೆಫರ್ ಟು ಎ ಪ್ರೈಮರಿ ಕೀ ಆಫ್ ಅದರ್ ಕಾಲಮ್. ನಿಮ್ಮ ಹತ್ರ ಒಂದು ಟೇಬಲ್ ಇದೆ ಅಂತ ತಿಳ್ಕೊಳ್ಳಿ. ಆ ಟೇಬಲಲ್ಲಿರೋ ಒಂದು ಕಾಲಮ್ನ ನಾವು ಇನ್ನೊಂದು ಟೇಬಲ್ದು ಪ್ರೈಮರಿ ಕೀಗೆ ರೆಫರೆನ್ಸ್ ಅಥವಾ ಲಿಂಕ್ ಮಾಡಿದ್ರೆ ಅದನ್ನು ಫಾರಿನ್ ಕೀ ರಿಲೇಷನ್ಶಿಪ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ ಟು ಎಸ್ಟಾಬ್ಲಿಷ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಟೇಬಲ್ಸ್. ಓಕೆ, ಮೂವಿಂಗ್ ಆನ್. ಪ್ರೈಮರಿ ಕೀ ಅಂದರೆ ಏನು ಅಂತ ಇನ್ ಡೀಟೇಲಾಗಿ ನೋಡೋಣ. ಓಕೆ, ವಾಟ್ ಇಸ್ ಎ ಪ್ರೈಮರಿ ಕೀ? ಎ ಪ್ರೈಮರಿ ಕೀ ಈಸ್ ಎ ಸ್ಪೆಷಲೈಸ್ಡ್ ಕಾಲಮ್ or set of columns in a database that uniquely identifies each row of data. Okay, so what exactly is a primary key? It's a special column or a set of columns in a database table that uniquely identify each row or a record. ಒಂದು ಡೇಟಾಬೇಸ್ ಟೇಬಲಲ್ಲಿ ನಾವು ಒಂದು ಕಾಲಮ್ನ ಪ್ರೈಮರಿ ಕೀ ಅಂತ ಡಿಫೈನ್ ಮಾಡಿದ್ರೆ ಅಥವಾ ಸೆಟ್ ಆಫ್ ಕಾಲಮ್ನ ಪ್ರೈಮರಿ ಕೀ ಅಂತ ಡಿಫೈನ್ ಮಾಡಿದ್ರೆ ಅದು ಯೂನಿಕ್ಲಿ ಒಂದು ರೋ ಆಫ್ ಡೇಟಾನ ಐಡೆಂಟಿಫೈ ಮಾಡುತ್ತೆ. ಓಕೆ, ದೇರ್ ಕೆ ನಾಟ್ ಬಿ ಡೂಪ್ಲಿಕೇಟ್ ರೆಕಾರ್ಡ್ಸ್ ಫಾರ್ ಎ ಗಿವನ್ ಪ್ರೈಮರಿ ಕೀ. ಓಕೆ, ಇನ್ ಸಿಂಪಲ್ ಟರ್ಮ್ಸ್, think of a primary key as a unique ID. Okay, imagine you have a table for employees. In this table, each employee need to have a unique identifier. This could be something like a ಎಂಪ್ಲಾಯ್ ಐ ಡಿ ನಂಬರ್. ಸೊ ಎಂಪ್ಲಾಯ್ ಐ ಡಿನ ನಾವು ಪ್ರೈಮರಿ ಕೀ ಅಂತ ತಗೋಬೋದು. ಅದೇ ರೀತಿ ಆಧಾರ್ ಡೇಟಾಬೇಸ್ ಅಂತ ತಗೊಳ್ಳಿ. ಆಧಾರ್ ಡೇಟಾಬೇಸಲ್ಲಿ ಆಧಾರ್ ನಂಬರ್ ಇಸ್ ಎ ಪ್ರೈಮರಿ ಕೀ. ಯಾಕೆ ಹೇಳಿ? ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಆಧಾರ್ ಕಾರ್ಡ್ನ ಇಶ್ಯೂ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಅಥವಾ ವೃದ್ಧರಿರ್ಬೋದು, ಪ್ರತಿಯೊಬ್ಬರದ್ದು ಆಧಾರ್ ನಂಬರು ಯೂನಿಕ್ ಆಗಿರುತ್ತೆ. ಸೊ ಹಾಗಾಗಿ ಆಧಾರ್ ಡೇಟಾಬೇಸಲ್ಲಿ ನಾವು ಆಧಾರ್ ನಂಬರ್ನ ಪ್ರೈಮರಿ ಕೀ ಆಗಿ ಯೂಸ್ ಮಾಡ್ಬೋದು. ಅದೇ ರೀತಿ ಎಂಪ್ಲಾಯಿ ಟೇಬಲಲ್ಲಿ ಎಂಪ್ಲಾಯ್ ಐ ಡಿನ ಪ್ರೈಮರಿ ಕೀ ಆಗಿ ಯೂಸ್ ಮಾಡ್ಬೋದು. ವಾಟ್ ಈಸ್ ಇಟ್ ಯೂನಿಕ್? ಸೊ ಯೂನಿಕ್ ಅಂದರೆ ಏನು ಅಂತ ನೋಡೋದಾದರೆ, ದ ಪ್ರೈಮರಿ ಕೀ ಹೆಲ್ಪ್ಸ್ ಅಸ್ ಟು ಎನ್ಶೂರ್ ನೋ ಟೂ ಎಂಪ್ಲಾಯೀಸ್ ಹ್ಯಾವ್ ಎ ಸೇಮ್ ಐ ಡಿ ಅಥವಾ ನೋ ಟೂ citizens of India will have a same Aadhaar number. Okay na? This makes easier to refer to each employee without any confusion. ಗೊತ್ತಾಯ್ತಲ್ಲ? ಸೊ there won't be any confusion. ಈ ಪರ್ಟಿಕ್ಯುಲರ್ ಐ ಡಿ ಏನು ಇಶ್ಯೂ ಮಾಡ್ತಾರಲ್ಲ, ವೆದರ್ ಇಟ್ಸ್ ಎನ್ ಎಂಪ್ಲಾಯ್ ಟೇಬಲ್ಸಲ್ಲಿ ಎಂಪ್ಲಾಯ್ ಐ ಡಿ ಇರ್ಬೋದು, ಆಧಾರ್ ಡೇಟಾಬೇಸ್ ಟೇಬಲಲ್ಲಿ ಆಧಾರ್ ಐ ಡಿ ಇರ್ಬೋದು, ಇದೆಲ್ಲ ಯೂನಿಕ್. ಇಟ್ ಕೀಪ್ಸ್ ಥಿಂಗ್ಸ್ ಆರ್ಗನೈಸ್ಡ್. ಓಕೆ, ಹ್ಯಾವಿಂಗ್ ಎ ಪ್ರೈಮರಿ ಕೀ ಮೀನ್ಸ್ ಯು ಕ್ಯಾನ್ ಕ್ವಿಕ್ಲಿ find and work with a specific employee information in a table. It acts like a name tag that ensures each record that can be identified separately. Okay na? ಈ ಪ್ರೈಮರಿ ಕೀನ ಯೂಸ್ ಮಾಡಿಕೊಂಡು we can find out or manage a specific entries of a particular table. Okay, ಆಮೇಲೆ ಪ್ರೈಮರಿ ಕೀ ಕೆನಾಟ್ ಬಿ ಎಂಟಿ. ನೋ ಎಂಟಿ ವ್ಯಾಲ್ಯೂಸ್ ಆರ್ ಅಲೋಡ್ ಇನ್ ಎ ಪ್ರೈಮರಿ ಕೀ ಕಾಲಮ್. ಇನ್ ಸಮ್ಮರಿ, ಪ್ರೈಮರಿ ಕೀ ಏನು ಅಂತ ನೋಡೋದಾದರೆ, ಎ ಪ್ರೈಮರಿ ಕೀ ಈಸ್ ಎ ಯೂನಿಕ್ ಐಡೆಂಟಿಫೈಯರ್ for each of the record in a table, ensuring that you can easily and accurately find or refer to that record without any mix-ups. ಗೊತ್ತಾಯ್ತಲ್ಲ? ಪ್ರೈಮರಿ ಕೀ ಒಂದು ಯೂನಿಕ್ ಐಡೆಂಟಿಫೈಯರ್. ಆ ಯೂನಿಕ್ ಐಡೆಂಟಿಫೈಯರು ಪ್ರತಿಯೊಂದು ರೆಕಾರ್ಡ್ನೂ ಐಡೆಂಟಿಫೈ ಮಾಡುತ್ತೆ. ಓಕೆ, ಪ್ರತಿಯೊಂದು ರೆಕಾರ್ಡ್ಗೂ ಸಪ್ರೇಟ್ ಯೂನಿಕ್ ಐಡೆಂಟಿಫೈ ಇರುತ್ತೆ. ಗಾಟ್ ಇಟ್ ಗೈಸ್?
ಮೂವಿಂಗ್ ಆನ್, ಇವತ್ತಿನ ಈ ಸೆಷನಲ್ಲಿ ನಾವು ಡೆಮೋ ನೋಡ್ತೀವಿ ಕ್ರಿಯೇಷನ್ ಆಫ್ ಟೇಬಲ್, ಕರೆಕ್ಟ್ ಅಲ್ವಾ? ಸೊ ಇನ್ SQL ಸರ್ವರ್ ಟೇಬಲ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಗ್ರಾಫಿಕಲಿ ಯೂಸಿಂಗ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಆರ್ ಯೂಸಿಂಗ್ SQL ಕ್ವೈರಿ. ಸೊ ಟೇಬಲ್ಸ್ನ ಯಾವೆಲ್ಲ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನೋಡೋದಾದರೆ ವಿ ಕ್ಯಾನ್ ಕ್ರಿಯೇಟ್ ಯೂಸಿಂಗ್ SSMS ಸಾಫ್ಟ್ವೇರ್, SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಅಥವಾ SQL ಕ್ವೈರಿ ಯೂಸ್ ಮಾಡಿಕೊಂಡು ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ಒಂದು ಟೇಬಲ್ಗೆ ಪ್ರೈಮರಿ ಕೀ ಕ್ಯಾನ್ ಬಿ ಆ್ಯಡೆಡ್ ಗ್ರಾಫಿಕಲಿ ಯೂಸಿಂಗ್ SSMS ಆರ್ ಯೂಸಿಂಗ್ SQL ಕ್ವೈರಿ. ಓಕೆ, so come on guys, let us start with the demo. So first demo ನೋಡೋದಾದರೆ ಕ್ರಿಯೇಷನ್ ಆಫ್ ಟೇಬಲ್ ಗ್ರಾಫಿಕಲಿ ಯೂಸಿಂಗ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಒಂದು SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋದಲ್ಲಿ ನಾವು ಇವಾಗ ಇದು ಒಂದು ಎಂಪ್ಲಾಯ್ ಟೇಬಲ್ನ ಕ್ರಿಯೇಟ್ ಮಾಡೋಣ. ಅದರಲ್ಲಿ 4 ಕಾಲಮ್ ಇರುತ್ತೆ: ಎಂಪ್ಲಾಯ್ ಐ ಡಿ, ಎಂಪ್ಲಾಯ್ ನೇಮು, ಎಂಪ್ಲಾಯ್ ಇಮೇಲ್ ಐ ಡಿ, ಎಂಪ್ಲಾಯ್ ಜೆಂಡರ್ ಐ ಡಿ ಅಥವಾ ಜೆಂಡರ್ ಐ ಡಿ. ಸೊ ಎಂಪ್ಲಾಯ್ ಐ ಡಿನ ನಾವು ಇಂಟೀಜರ್ ಅಂತ ಡಿಫೈನ್ ಮಾಡ್ಬೋದು, ಎಂಪ್ಲಾಯ್ ನೇಮ್ನ NVAR ಅಥವಾ VHR ಅಂತ ಡಿಫೈನ್ ಮಾಡ್ಬೋದು, ಎಂಪ್ಲಾಯ್ ಇಮೇಲ್ ಐ ಡಿನೂ ಕೂಡ NVAR ಅಂತ ಡಿಫೈನ್ ಮಾಡ್ಬೋದು, ಜೆಂಡರ್ ವಿ ಕ್ಯಾನ್ ಡಿಫೈನ್ ಆಸ್ ಆನ್ ಇಂಟೀಜರ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ SSMS ಸಾಫ್ಟ್ವೇರ್. SSMS ಸಾಫ್ಟ್ವೇರ್ನ ಓಪನ್ ಮಾಡೋಣ. ನೀವು ಇಲ್ಲಿ ಡೇಟಾಬೇಸ್ ಅಂತ ಫೋಲ್ಡರ್ ಇದೆಯಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ. ನನ್ನ ಹತ್ರ ಒಂದು ಡೇಟಾಬೇಸ್ ಇದೆ, ಸ್ಯಾಂಪಲ್ ಡೇಟಾಬೇಸ್ ಅಂತ ಇದೆ. ಓಕೆ, ಈ ಡೇಟಾಬೇಸ್ ಒಳಗಡೆ ನಾನು ಟೇಬಲ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಈ ಡೇಟಾಬೇಸ್ ಸ್ಯಾಂಪಲ್ DBನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನನಗೆ ಟೇಬಲ್ ಅಂತ ಫೋಲ್ಡರ್ ಇದೆ. ಆ್ಯಸ್ ಆಫ್ ನೌ ಇದರೊಳಗಡೆ ಸಮ್ ಸ್ಟ್ಯಾಂಡರ್ಡ್ ಆಟೋ ಜನ್ರೇಟೆಡ್ ಫೋಲ್ಡರ್ಸ್ ಇದೆ. ಬಟ್ ನಾನು ಗ್ರಾಫಿಕಲಿ SSMS ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಈ ಟೇಬಲ್ಸ್ ಫೋಲ್ಡರ್ ಡೇಟಾಬೇಸ್ ಒಳಗಡೆ ಒಂದು ಡೇಟಾಬೇಸ್ ಸೆಲೆಕ್ಟ್ ಮಾಡಿ, ಅದರೊಳಗಡೆ ಟೇಬಲ್ ಫೋಲ್ಡರ್ ಇರುತ್ತೆ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ನ್ಯೂ ಅಂತ ಇದೆ, ಟೇಬಲ್. ಓಕೆ, ಇದನ್ನು ಚೂಸ್ ಮಾಡಿದ್ರೆ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ ಅಥವಾ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡಿಫೈನ್ ಮಾಡ್ಬೋದು ಎಂಪ್ಲಾಯ್ ಐ ಡಿ. ಡೇಟಾ ಟೈಪು ನೀವು ಏನು ಬೇಕಾದ್ರೂ ಚೂಸ್ ಮಾಡ್ಬೋದು. ಇಲ್ಲಿ ಲಿಸ್ಟ್ ಆಫ್ ಅವೈಲಬಲ್ ಡೇಟಾ ಟೈಪ್ಸ್ ಇದೆ. ಡೇಟಾ ಟೈಪ್ಸ್ ಬಗ್ಗೆ ಮುಂದಿನ ಸೆಷನ್ಗಳಲ್ಲಿ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ. ಆ್ಯಸ್ ಆಫ್ ನೌ ಲೆಟ್ ಅಸ್ ಚೂಸ್ ದಿಸ್ ಪರ್ಟಿಕ್ಯುಲರ್ ಕಾಲಮ್ ಆ್ಯಸ್ ಇಂಟ್ ಅಂದರೆ ಇಂಟೀಜರ್. ಅಲೋ ನಲ್ಸ್ ಅಂತ ಒಂದು ಕಾಲಮ್ ಇದೆ. ಎಂಪ್ಲಾಯ್ ಐ ಡಿನ ನಾವು ಪ್ರೈಮರಿ ಕೀ ಅಂತ ಡಿಫೈನ್ ಮಾಡಿದ್ರೆ ನಲ್ನ ಅಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ, ರಿಮೂವ್ ಮಾಡಿ. ಅದೇ ರೀತಿ ಎಂಪ್ಲಾಯ್ ನೇಮ್ ಇಟ್ ಕ್ಯಾನ್ ಬಿ NVAR 50 ಬದಲು ನೀವು 60 ಮಾಡಬೇಕು ಅಂದರೆ ಸಿಂಗಲ್ ಕ್ಲಿಕ್ ಮಾಡಿ ನಿಮ್ಮ ಮೌಸಲ್ಲಿ 60 ಬೇಕಾದ್ರೂ ಚೇಂಜ್ ಮಾಡ್ಬೋದು. ಐ ಆಮ್ ಟೋಟಲಿ ಫೈನ್ ವಿತ್ 50. ಅದೇ ರೀತಿ ನೆಕ್ಸ್ಟ್ ಕಾಲಮ್ಮು ಎಂಪ್ಲಾಯ್ ಇಮೇಲ್. ಸೊ ಇದಕ್ಕೂ ಕೂಡ NVAR 50 ಅಂತ ಮಾಡ್ತಾಯಿದ್ದೀನಿ. ಅಲೋ ನಲ್ಸ್ ಈ ಕಾಲಮ್ ಏನು ಮಾಡುತ್ತೆ ಅಂದರೆ ಎಂಪ್ಲಾಯ್ ಐ ಡಿ ಕಾಲಮ್ಗೆ ನಲ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ಬಿಕಾಸ್ ನಾವು ಈ ಚೆಕ್ ಬಾಕ್ಸ್ನ ಎನೇಬಲ್ ಮಾಡಿಲ್ಲ. ಎಂಪ್ಲಾಯ್ ನೇಮ್ ಮತ್ತು ಎಂಪ್ಲಾಯಿ ಇಮೇಲ್ ಐ ಡಿ ಕ್ಯಾನ್ ಬಿ ನಲ್ ವೈಲ್ ಮೈಂಟೈನಿಂಗ್ ಎನ್ ಎಂಟ್ರಿ. ಓಕೆನಾ, ಈ ಟೇಬಲ್ಗೆ ಡೇಟಾ ಆ್ಯಡ್ ಮಾಡಬೇಕಾದ್ರೆ ಎಂಪ್ಲಾಯ್ ಐ ಡಿ ವ್ಯಾಲ್ಯೂ ಕೊಡಲೇಬೇಕಾಗತ್ತೆ. ಎಂಪ್ಲಾಯಿ ನೇಮು ಮತ್ತು ಇಮೇಲ್ ಐ ಡಿ ಬ್ಲ್ಯಾಂಕ್ ಇದ್ದರೂ ಪರವಾಗಿಲ್ಲ. ಅದೇ ರೀತಿ ಲಾಸ್ಟಿಗೆ ಎಂಪ್ಲಾಯ್ ಜೆಂಡರ್ ಐ ಡಿ, ಅಗೇನ್ ಇದನ್ನು ನಾನು ಇಂಟೀಜರ್ ಅಂತ ಡಿಫೈನ್ ಮಾಡ್ತೀನಿ. ಓಕೆ, ಸೊ ಅಗೇನ್ ಇಟ್ ಕ್ಯಾನ್ ಬಿ ಎ ನಲ್ ಆಲ್ಸೋ. ಓಕೆ, ಬಟ್ ನಾನು ಈ ಪರ್ಟಿಕ್ಯುಲರ್ ಟೇಬಲ್ನ ಇವಾಗ ಸೇವ್ ಮಾಡ್ತೀನಿ. ಸೇವ್ ಆ್ಯಸ್. ಈ ಟೇಬಲ್ನ ಸೇವ್ ಮಾಡೋದಕ್ಕೆ ಏನು ಮಾಡಬೇಕು, ಈ ಟ್ಯಾಬ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಸೇವ್ ಟೇಬಲ್ 1 ಅಂತ ಇದೆ. ಈ ಟೇಬಲ್ ನೇಮ್ ಏನಂತ ಕೊಡ್ಬೋದು, ಟ್ಯಾಬ್ ಎಂಪ್ಲಾಯಿ ಅಂತ ನಿಮ್ಮ ನೇಮ್ ಕೊಡಿ. ಓಕೆ ಪ್ರೆಸ್ ಮಾಡಿ ಅಥವಾ ಎಂಟರ್ ಪ್ರೆಸ್ ಮಾಡಿ. ನಮ್ಮ ಟೇಬಲ್ ಕ್ರಿಯೇಟ್ ಆಯಿತು. ಸ್ಯಾಂಪಲ್ DB ಮೇಲೆ ಹೋಗಿ ರಿಫ್ರೆಶ್ ಮಾಡಿದ್ರೆ ನಾವು ಮತ್ತೆ ಟೇಬಲ್ಸ್ ಫೋಲ್ಡರ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಟ್ಯಾಬ್ ಎಂಪ್ಲಾಯಿ ಅಂತ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ. ಓಕೆ, ಬಟ್ ಇವಾಗ ವಿ ಫರ್ಗಾಟ್ ಟು ಮೇಂಟೈನ್ ಎ ಪ್ರೈಮರಿ ಕೀ. ಹೌ ಟು ಮೇಂಟೈನ್ ಎಂಪ್ಲಾಯ್ ಐ ಡಿ ಆಸ್ ಎ ಪ್ರೈಮರಿ ಕೀ. ಈ ಎಂಪ್ಲಾಯ್ ಐ ಡಿ ಕಾಲಮ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಎಲ್ಲಿ ಬೇಕಾದ್ರೂ ರೈಟ್ ಕ್ಲಿಕ್ ಮಾಡಿ ಸೆಟ್ ಪ್ರೈಮರಿ ಕೀ ಅಂತ ಇದೆ. ಇಲ್ಲಿ ನೋಡಿ ನಿಮ್ಗೆ ಇಲ್ಲೊಂದು ಕೀ ಸಿಂಬಲ್ ಬಂತು. ಇವಾಗ ಈ ಪರ್ಟಿಕ್ಯುಲರ್ ಕಾಲಮು ಪ್ರೈಮರಿ ಕೀ ಆಗಿದೆ. ಜಸ್ಟ್ ಸೇವ್ ಮಾಡಿ, ನಮ್ಮ ಚೇಂಜಸ್ ಸೇವ್ ಆಯಿತು. ಓಕೆ, ಸೊ ದಿಸ್ ಈಸ್ ಹೌ ಯು ವಿಲ್ ಕ್ರಿಯೇಟ್ ಎ ಟೇಬಲ್ ಯೂಸಿಂಗ್ SSMS ಗ್ರಾಫಿಕಲಿ. ಓಕೆ, ಹೋಪ್ಫುಲಿ ನಿಮಗೆ SSMS ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಗ್ರಾಫಿಕಲಿ ಒಂದು ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ. ಸೊ ಮೂವಿಂಗ್ ಆನ್ ವಿತ್ ಅ ಡೆಮೋ, let us understand how can we create a table
using an SQL query. Okay, ಒಂದು SQL query, SQL stands for what? Structured Query Language. ಈ SQL queryನ ಯೂಸ್ ಮಾಡಿಕೊಂಡು ಒಂದು ಟೇಬಲ್ನ, ಸೇಮ್ ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಬಟ್ ಫಾರ್ ಅವರ್ ಡೆಮೋ ಪರ್ಪಸ್ ವಿಲ್ ಗಿವ್ ಸಮ್ ಅದರ್ ನೇಮ್ ಫಾರ್ ದ ಆ್ಯಕ್ಚುಯಲ್ ಟೇಬಲ್. ಓಕೆ, ಲೆಟ್ ಅಸ್ ಅಗೇನ್ ಓಪನ್ ಅವರ್ SSMS ಟೇಬಲ್ಸ್ ಫೋಲ್ಡರ್ ಅಥವಾ ನಮ್ಮ ಸ್ಯಾಂಪಲ್ DBನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಈಸ್ DBನ ಸೆಲೆಕ್ಟ್ ಮಾಡೋದು. ನಾವು ಈ ಅಡ್ವೆಂಚರ್ ವರ್ಕ್ಸ್ 2022 ಅಂತ ಇದೆ ಅಥವಾ ಬೇರೆ ಯಾವ್ದಾರ ಡೇಟಾಬೇಸ್ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಡೇಟಾಬೇಸು ಅಲ್ಲಿ ಹೋಗಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸ್ಪೆಸಿಫಿಕ್ ಡೇಟಾಬೇಸ್ನ ಚೂಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಡೇಟಾಬೇಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಕ್ವೈರಿ ಅಂತ ಸೆಲೆಕ್ಟ್ ಮಾಡಿ. ಸೊ ಇವಾಗ ಅವರ್ ಕ್ವೈರಿ, ಕರೆಂಟ್ ಕ್ವೈರಿ ಈಸ್ ಪಾಯಿಂಟಿಂಗ್ ಟು ಸ್ಯಾಂಪಲ್ ಡೇಟಾಬೇಸ್. ಸೊ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಈಸ್ ಕ್ರಿಯೇಟ್ ಟೇಬಲ್. ನಾವು ವಿ ಆರ್ ಟೆಲ್ಲಿಂಗ್ ದ ಕಂಪೈಲರ್ ದ್ಯಾಟ್ ಕ್ರಿಯೇಟ್ ವಾಟ್ ಟು ಕ್ರಿಯೇಟ್, ಟೇಬಲ್ನ ಕ್ರಿಯೇಟ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ವಾಟ್ ಕ್ಯಾನ್ ಬಿ ದ ನೇಮ್? ಟ್ಯಾಬ್ ಆರ್ ಎಲ್ಸ್ ಟ್ಯಾಬ್. ಸೊ ಎಂಪ್ಲಾಯ್ ಅಂಡರ್ಸ್ಕೋರ್ ಟ್ಯಾಬ್ ಅಂತ ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬ್ರ್ಯಾಕೆಟ್ನ ಓಪನ್ ಮಾಡಿ, ಅದೇ ರೀತಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ. SQL ಅಲ್ಲಿ ನಿಮ್ಮ ಕೋಡು ಅಪ್ಪರ್ ಕೇಸಲ್ಲಿ ಅಥವಾ ಲೋವರ್ ಕೇಸಲ್ಲಿ ಬರೆದ್ರು ಏನೂ ಡಿಫ್ರೆನ್ಸ್ ಇಲ್ಲ. ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟರ್, ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಕಾಲಮ್ ನಂದು ಎಂಪ್ಲಾಯ್ ID ಅಂತ ಇರಬೇಕು ಅಂತ ತಿಳ್ಕೊಳ್ಳಿ. ಅದು ಇಂಟೀಜರ್. ಕಾಲಮ್ ನೇಮ್ನ ಫಸ್ಟ್ ಬರಿಬೇಕಾಗತ್ತೆ, ಫಾಲೋಡ್ ಬೈ ಡೇಟಾ ಟೈಪ್. ಓಕೆ, ಅದೇ ರೀತಿ ಎಂಪ್ಲಾಯಿ ನೇಮ್ ಎನ್ ವ್ಯಾರ್ ಕ್ಯಾರ್, ಲೆಂತನ್ನು ನಾವು ಬ್ರ್ಯಾಕೆಟ್ ಒಳಗಡೆ ಸ್ಪೆಸಿಫೈ ಮಾಡಬೇಕು, ಕಾಮ ಎಂಪ್ಲಾಯಿ ಇಮೇಲ್ ಎನ್ ವ್ಯಾರ್ ಕ್ಯಾರ್ 50. ಲಾಸ್ಟ್ ಕಾಲಮ್ಮು ಎಂಪ್ಲಾಯಿ ಜೆಂಡರ್ ID ಇಂಟೀಜರ್. ಬಟ್ ಇಫ್ ಯು ರಿಮೆಂಬರ್, ನಾವು ನಮ್ಮ ಎಂಪ್ಲಾಯಿ ID ಕಾಲಮ್ನ ಪ್ರೈಮರಿ ಕೀಯಾಗಿ ಡಿಫೈನ್ ಮಾಡಬೇಕಾಗತ್ತೆ. ಆ ಕನ್ಸ್ಟೆಂಟ್ನ ಈ ಡೇಟಾ ಟೈಪ್ ಇಂಟೀಜರ್ ಏನಿದೆಯಲ್ಲ ಅದಾದಮೇಲೆ ನೀವು ಪ್ರೈಮರಿ ಕೀ ಅಂತ ಸ್ಪೆಸಿಫೈ ಮಾಡ್ಬೋದು. ಸೊ ಇದು ಒಂದು ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೆ ಬೇಕಾಗಿರುವಂಥ ಸಿಂಟ್ಯಾಕ್ಸ್. ಓಕೆ, ಕ್ರಿಯೇಟ್ ಟೇಬಲ್ ನೇಮ್ ಫಾಲೋಡ್ ಬೈ ಓಪನ್ ಪ್ಯಾರಂಥಿಸಿಸ್, ಕ್ಲೋಸ್ ಪ್ಯಾರಂಥಿಸಿಸು, ಅದರೊಳಗಡೆ ನಂಬರ್ ಆಫ್ ಕಾಲಮ್ಸು ಮತ್ತು ಈಚ್ ಕಾಲಮ್ಸ್ಗೆ ಏನಾದ್ರು ಕನ್ಸ್ಟೆಂಟ್ ಇದ್ದರೆ ನೀವು ಅದನ್ನು ಸ್ಪೆಸಿಫೈ ಮಾಡ್ಬೋದು. ಓಕೆ, ಸೊ ಎಕ್ಸಿಕ್ಯೂಟ್ ಮಾಡಿ. ಅವರ್ ಕಮ್ಯಾಂಡ್ ಈಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆರ್ ಕಮ್ಯಾಂಡ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಸೊ ಈ ಸ್ಯಾಂಪಲ್ DB ಮೇಲೆ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿದ್ರೆ ಟೇಬಲ್ ಫೋಲ್ಡರ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎಂಪ್ಲಾಯ್ ಟೇಬಲ್, ಎಂಪ್ಲಾಯ್ ಅಂಡರ್ಸ್ಕೋರ್ ಟ್ಯಾಬ್ ನಾವು SQL ಮುಖಾಂತರ ಕ್ರಿಯೇಟ್ ಮಾಡಿದ್ದು, ಅದೇ ರೀತಿ ಟ್ಯಾಬ್ ಎಂಪ್ಲಾಯಿ ಗ್ರಾಫಿಕಲಿ ಕ್ರಿಯೇಟ್ ಮಾಡಿದ್ದು. ಗೊತ್ತಾಯ್ತಲ್ಲ? ಸೊ ಅವರ್ ಟೇಬಲ್ ಈಸ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಆರ್ ವಿ ಹ್ಯಾವ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ಎ ಟೇಬಲ್ ಯೂಸಿಂಗ್ ಎ SQL query. Okay. Moving on with the demo, last concept of today's session is maintenance of entries in a table. ಇವಾಗ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ. ಆ ಟೇಬಲ್ನ ನೀವು SQL ಮುಖಾಂತರನಾರ ಕ್ರಿಯೇಟ್ ಮಾಡಿ ಅಥವಾ SSMS ಸಾಫ್ಟ್ವೇರ್ ಅಥವಾ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಯೂಸ್ ಮಾಡ್ಕೊಂಡಾದರೂ ಕ್ರಿಯೇಟ್ ಮಾಡಿ, ಇಟ್ ಡಸಂಟ್ ಮ್ಯಾಟರ್. ಬಟ್ ಆ ಟೇಬಲ್ಗೆ ಎಂಟ್ರೀಸ್ನ ಮೇಂಟೈನ್ ಮಾಡಬೇಕು ಅಂದರೆ ಎಂಟ್ರೀಸ್ನ ಕೂಡ ನೀವು ಗ್ರಾಫಿಕಲಿ ಮೇಂಟೈನ್ ಮಾಡ್ಬೋದು ಅಥವಾ SQL ಕೋಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಟು ಕೀಪ್ ದಿಸ್ ಸೆಷನ್ ಶಾರ್ಟ್ ವಿ ಆರ್ ಗೋಯಿಂಗ್ ಟು ಸಿ ಓನ್ಲಿ ಡೆಮೋ ಯೂಸಿಂಗ್ ಗ್ರಾಫಿಕಲಿ. ಅಥವಾ ಗ್ರಾಫಿಕಲಿ ನಾವು ಒಂದು ಮೇಂಟೆನೆನ್ಸ್ ಆಫ್ ಎಂಟ್ರೀಸ್ ಇನ್ ಎ ಟೇಬಲ್ ಹೇಗೆ ಮಾಡೋದು ಅಂತ ನೋಡೋಣ. SQL ಮುಖಾಂತರ ಹೇಗೆ ಮಾಡೋದು ಅಂತ ಅಪ್ಕಮಿಂಗ್ ಸೆಷನಲ್ಲಿ ನೋಡೋಣ. ಗೋಯಿಂಗ್ ಬ್ಯಾಕ್ ಟು SSMS, ನೀವು ಯಾವ್ದಾರ ಒಂದು ಟೇಬಲಲ್ಲಿ ಎಂಟ್ರೀಸ್ನ ಮೇಂಟೈನ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಟ್ಯಾಬ್ ಎಂಪ್ಲಾಯ್ ಅಂತ ಟೇಬಲಲ್ಲಿ ಎಂಟ್ರೀಸ್ನ ಮೇಂಟೈನ್ ಮಾಡಬೇಕು ಗ್ರಾಫಿಕಲಿ ಅಂದರೆ ರೈಟ್ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ಬೋದು ನಿಮಗೆ ಫೋರ್ತ್ ಆಪ್ಷನ್ನು ಎಡಿಟ್ ಟಾಪ್ 200 ರೋಸ್ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೊಂದು ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸಲ್ಲಿ ನೀವು ಮೇಂಟೈನ್ ಮಾಡ್ಬೋದು ನಿಮ್ಮ ಎಂಟ್ರೀಸ್ನ. ಓಕೆ, ಸೊ ವಾಟ್ ಕ್ಯಾನ್ ವಿ ಮೇಂಟೈನ್ ಓವರ್ ಇಯರ್? ಫಸ್ಟ್ ಎಂಪ್ಲಾಯ್ ID, ಎಂಪ್ಲಾಯ್ ನೇಮ್ v@v.com, ಅದೇ ರೀತಿ 1 ಎಂಟರ್ ಮಾಡಿದ್ರೆ ಸಾಕು. ಇಫ್ ದ ವ್ಯಾಲ್ಯೂಸ್ ಆರ್ ವ್ಯಾಲಿಡ್ ಇಟ್ ವಿಲ್ ಸೇವ್ ಆಟೋಮೆಟಿಕಲಿ. ಸೆಕೆಂಡ್ ಎಂಟ್ರಿ 2 ಮೇ ಬಿ ಓಕೆ. ಸೊ
ಜಸ್ಟ್ ನೀವು ಎಂಟರ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಎಂಟ್ರೀಸು ಸೇವ್ ಆಗಿರುತ್ತೆ. ನಾವು ಎಂಟರ್ ಮಾಡಿರೋ ಎಂಟ್ರೀಸ್ನ ಮತ್ತೆ ನೋಡಬೇಕು ಅಂದರೆ ಈ ಟೇಬಲ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಟಾಪ್ 1000 ರೋಸ್ ಅಂತ ಇದೆ, ಆಪ್ಷನ್ನ ಚೂಸ್ ಮಾಡಿ ಆಟೋಮೆಟಿಕ್ಕಾಗಿ ಈಕ್ವಲೆಂಟ್ SQL ಕ್ವೆರಿನೂ ಜನ್ರೇಟ್ ಆಗ್ತಿದೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ರಿಸಲ್ಟು ಎಂಪ್ಲಾಯ್ ID, ಎಂಪ್ಲಾಯ್ ನೇಮ್, ಎಂಪ್ಲಾಯ್ ಇಮೇಲ್, ಎಂಪ್ಲಾಯ್ ಜೆಂಡರ್ ID ಅಂತ 4 ಕಾಲಮ್ ಇದೆ. ಫಸ್ಟ್ ರೋ ಆಫ್ ರೆಕಾರ್ಡ್ ಏನಿದೆ ಎಂಪ್ಲಾಯ್ ID 1, ವೇನು v@v.com ಅವ್ರದ್ದು ಇಮೇಲ್ ID, ಎಂಪ್ಲಾಯ್ ಜೆಂಡರ್ ಈಸ್ 1. ಗೊತ್ತಾಗ್ತಿದೆಯಲ್ಲ? ಅದೇ ರೀತಿ ಇಫ್ ಯು ವಾಂಟ್ ಟು ಮೇಂಟೈನ್ ಕಪಲ್ ಆಫ್ ಮೋರ್ ಎಂಟ್ರೀಸ್, ಆಲ್ ಯು ಹ್ಯಾವ್ ಟು ಡೂ ರೈಟ್ ಕ್ಲಿಕ್ ಎಡಿಟ್ ಟಾಪ್ 200 ಎಂಟ್ರೀಸ್, ಎಲ್ಲ ಎಂಟ್ರೀಸನ್ನು ತೋರಿಸುತ್ತೆ. ಸೊ ಇವಾಗ 3 ಮೇ ಬಿ ಐ ಕ್ಯಾನ್ ಎಂಟರ್ ನಲ್ ಬಿಕಾಸ್ ನಾವು ಡೇಟಾಬೇಸ್ ಟೇಬಲ್ನ ಡಿಫೈನ್ ಮಾಡಿದಾಗ ಎಂಪ್ಲಾಯ್ ನೇಮು, ಎಂಪ್ಲಾಯಿ ಇಮೇಲ್ ID ಮತ್ತು ಜೆಂಡರು ನಲ್ ಆಗಿರ್ಬೋದು ಅಂತ ಹೇಳಿದ್ವಿ ಸಿಸ್ಟಮ್ಗೆ. ಹಾಗಾಗಿ ಇಟ್ ಈಸ್ ಅಕ್ಸೆಪ್ಟೆಡ್. ಸೊ ಇಫ್ ಐ ಕ್ಲೋಸ್ ದಿಸ್ ಆ್ಯಂಡ್ ಅಗೇನ್ ಇಫ್ ಐ ರೈಟ್ ಕ್ಲಿಕ್ ಆ್ಯಂಡ್ ಯೂಸ್ ದಟ್ ಸೆಲೆಕ್ಟ್ ಟಾಪ್ 1000 ರೋಸ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಿಮಗೆ ನಾವು ನಮ್ಮ ಟೇಬಲಲ್ಲಿ 3 ರೋ ಇದೆ, 3 ರೋನೂ ತೋರಿಸ್ತಾ ಇದೆ. ಲಾಸ್ಟ್ ರೋದು ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ ID 3ಗೆ ಎಂಪ್ಲಾಯ್ ಜೆಂಡರ್ನ ನಾವು ಮೇಂಟೈನ್ ಮಾಡಿಲ್ಲ, ಹಾಗಾಗಿ ನಲ್ ತೋರಿಸ್ತಾ ಇದೆ. ಗೊತ್ತಾಯ್ತಲ್ಲ? ದಟ್ ಈಸ್ ಹೌ ಯು ಕ್ಯಾನ್ ಮೇಂಟೈನ್ ಎನ್ ಎಂಟ್ರೀಸ್ ಇನ್ ಎ ಟೇಬಲ್ ಯೂಸಿಂಗ್ SSMS. ಓಕೆ, so what we see in the next session? In the next session we will see more concept related to RDBMS ಬಗ್ಗೆ ಇನ್ನು ಮುಂತಾದ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕಲಿತಾ ಹೋಗೋಣ. ಅದೇ ರೀತಿ ಆಪ್ರೇಷನ್ಸ್ ಆನ್ ಎ ಟೇಬಲ್. ಇವತ್ತಿನ ಸೆಷನಲ್ಲಿ ಒಂದು ಸಿಂಪಲ್ ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಮುಂದಿನ ಸೆಷನ್ಗಳಲ್ಲಿ ಒಂದು ಕಾಂಪ್ಲೆಕ್ಸ್ ಟೇಬಲ್ ವಿತ್ ಡಿಫ್ರೆಂಟ್ ಕಾಂಪ್ಲೆಕ್ಸ್ ಕನ್ಸ್ಟೆಂಟ್ನ ಹೇಗೆಲ್ಲ ಆ ಟೇಬಲ್ ಮತ್ತು ಪ್ರತಿಯೊಂದು ಕಾಲಮ್ಗೆ ಹೇಗೆ ಆ್ಯಡ್ ಮಾಡೋದು, ನಲ್ ಕನ್ಸ್ಟೆಂಟ್ ಇರ್ಬೋದು, ಡಿಫಾಲ್ಟ್ ವ್ಯಾಲ್ಯೂಸ್ನ ಹೇಗೆ ಪಾಪ್ಯುಲೇಟ್ ಮಾಡೋದು, ಯಾವ್ದಾರ ಒಂದು ವ್ಯಾಲ್ಯೂ ಪಾಸ್ ಮಾಡಲಿಲ್ಲ ಅಂದರೆ, ಪ್ರೈಮರಿ ಕೀ ಇನ್ ಡೀಟೇಲು, ಫಾರಿನ್ ಕೀ ಇನ್ ಡೀಟೇಲ್ ಎಲ್ಲ ನೋಡ್ತಾ ಹೋಗೋಣ. Concept of constraints, as I said, we'll see in detail. Okay, that's all with respect to today's session, guys. Hopefully as part of today's session nimge how can we create a table graphically and also using an SQL query ಅಂತ ಗೊತ್ತಾಯಿತು ಅನ್ಕೋತೀನಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಆ ವಿಡಿಯೋನ ಅತಿ ಶೀಘ್ರವಾಗಿ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದ್ರೂ ಆನ್ಲೈನ್ ಟ್ರೈನಿಂಗ್ ತೊಗೋಬೇಕು, ಈ MS SQL ಸರ್ವರ್ ಇರ್ಬೋದು ಅಥವಾ SQL ರಿಲೇಟೆಡ್ ಕೋರ್ಸ್ನ ಇನ್ ಡೀಟೇಲಾಗಿ ನೀವೇನಾದ್ರೂ ಆನ್ಲೈನ್ ಟ್ರೈನಿಂಗ್ ತೊಗೋಬೇಕು ಅಂತ ಇದ್ದರೆ, 1-on-1 ಟ್ರೈನಿಂಗ್ ಇರ್ಬೋದು ಅಥವಾ ಗ್ರೂಪ್ ಆಫ್ ಸ್ಮಾಲ್ ಬ್ಯಾಚ್ ಕ್ಯಾಂಡಿಡೇಟ್ಸ್ ಇರ್ಬೋದು, ಆನ್ಲೈನ್ ಟ್ರೈನಿಂಗ್ ತೊಗೋಬೇಕು ಅಂದರೆ ನನಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶ, ನಿಮ್ಮ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸ್ನ ಕಳಿಸಿ. ಆ ಪರ್ಟಿಕ್ಯುಲರ್ ಕೋರ್ಸು ನಿಮ್ಗೆ ಏನಾರು ಸೂಟ್ ಆಗಿದ್ದರೆ ವಿ ಕ್ಯಾನ್ ಡಿಸ್ಕಸ್ ಆ್ಯಂಡ್ ಪ್ರೊಸೀಡ್ ವಿತ್ ಆನ್ಲೈನ್ ಟ್ರೈನಿಂಗ್. ಅದೇ ರೀತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ವಿಡಿಯೋ ಕೋರ್ಸ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ, ಆಲ್ಮೋಸ್ಟ್ ರೆಡಿ ಇದೆ. ನಿಮಗೇನಾದ್ರೂ ಆ ಕಂಪ್ಲೀಟ್ ವಿಡಿಯೋ ಕೋರ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಿಡಿಯೋ ಪರ್ಚೇಸ್ ಅಥವಾ ವಿಡಿಯೋ ಕೋರ್ಸ್ ಪರ್ಚೇಸ್ ಲಿಂಕ್ ಸಿಗುತ್ತೆ. ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಕಂಪ್ಲೀಟ್ ಕೋರ್ಸ್ನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.